ಇವತ್ತು ಅಭಿವೃದ್ಧಿ ಅಂತ ಬಂದಾಗ ಯಾವುದೇ ಪಕ್ಷ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಮೊದಲ ಚುನಾವಣೆಯಿಂದ ನಡೆದಿರ್ತಕ್ಕಂಥ ಏನಾದರೂ ಇದ್ದರೆ ಅದು ಮುಳಬಾಗಿಲು ತಾಲೂಕಲ್ಲಿ. ಅದು ತುಂಬ ಹೆಮ್ಮೆ ಆಗ್ತಾಯಿದೆ. ನಾವೇನೋ ಬಂದು ಏನೋ ಮಾಡಿಬಿಡ್ತೀವಿ, ಎಲೆಕ್ಷನ್ ಮಾಡ್ಕೊಳಕ್ಕೆ ನಾವಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಸರ್ವ ಶಿಕ್ಷಕರಿಗೆ ಏನು ನಮ್ಮ ಗಡಿಭಾಗದ ನಾಡು ಮುಳಬಾಗಿಲು ತಾಲೂಕು ಶೈಕ್ಷಣಿಕವಾಗಿ ನಾವೇನು ಹಿಂದುಳಿದಿದ್ರಿ, ಪ್ರತಿ ರಂಗದಲ್ಲೂ ಕೂಡ ಈ ಕಡೆ ನೋಡಿದ್ರೆ ಆಂಧ್ರ, ಈ ಕಡೆ ನೋಡಿದ್ರೆ ತಮಿಳ್ನಾಡು, ಆ ಭಾಗದಲ್ಲಿ ನಾವೇನು ನುಸುಳು ಹೋಗ್ತಿದ್ವಿ. ಯಾಕಂದರೆ ಈ ಕಡೆ ಆಂಧ್ರಕ್ಕೆ ಹೋದರೆ ಸುಮಾರು ಸ್ಕೀಮ್ಸು ಏನು ಗೌರ್ಮೆಂಟ್ ಸ್ಕೂಲ್ಗಳನ್ನ ಇಂಪ್ರೂವ್ ಮಾಡಬೇಕನ್ನೋ ಸ್ಕೀಮ್ಗಳಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಗಡಿನಾಡು ಪ್ರದೇಶ ಸ್ಕೂಲ್ಗಳನ್ನು ಉಳಿಸ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಿಲ್ಲ ಒಂದು ನೋವಿನ ಒಂದು ಸಂಗತಿಯನ್ನು ಬಹುಶಃ ಸಾಕಷ್ಟು ಬಾರಿ ಅಧಿವೇಶನದಲ್ಲಿ ಕೂಡ ನಾನು ಮಾತಾಡಿ ಜೋರಾಗಿ ವಾಯ್ಸ್ ಮಾಡಿದೆ. ಆ ಸಂದರ್ಭಕ್ಕೆ ಬಂದಾಗ ನಾನು ಕೂಡ ಒಬ್ಬ ಗಡಿನಾಡುವ ವ್ಯಕ್ತಿ. ಬಹುಶಃ ನಾನು ಬೇರೆ ತಾಲೂಕಿಂದ ನಾನು ಇಲ್ಲಿ ಬಂದಿದ್ದರೂ ಕೂಡ ನನ್ನ ಮೆಚ್ಚಿ ನನಗೆ ಅವಕಾಶ ಕೊಟ್ಟಿದ್ದೀರಿ. ಆದರೆ ಇಲ್ಲಿ ಹೋಗೋಕ್ಕಿಂತ ಮುಂಚೆ ಏನಾದರೂ ಮಾಡಿ ಹೋಗಬೇಕು ಅನ್ನೋ ಒಂದು ಕನಸಲ್ಲಿ ಬಹುಶಃ ನನಗೆ ಶೈಕ್ಷಣಿಕವಾಗಿ ಭವಿಷ್ಯ ಸಿಕ್ಕಿದರೆ ನಾನು ಏನೋ ಆಗ್ತಾಯಿದ್ದೆ. ಅದೆಲ್ಲೋ ಒಂದು ಕೊರತೆಯಿಂದ ನನಗಾಗಿರ್ತಕ್ಕಂಥ ನೋವು ನನ್ನ ಮಕ್ಕಳಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಯಾವ ಧ್ಯೇಯನ ಇಟ್ಕೊಂಡು ನಾನು ಮುಳಬಾಗಿಲು ತಾಲೂಕು ಬಂದಿದ್ದೀನಿ, ಆ ಧ್ಯೇಯವನ್ನು ಮುಂದುವರಿಸಲಿಕ್ಕೆ ನಾನು ಫಸ್ಟು ನನ್ನ ಆದ್ಯತೆ ಕೊಟ್ಟಿದ್ದು ಶಿಕ್ಷಕರಿಗೆ. ದಯವಿಟ್ಟು ನಮ್ಮಲ್ಲಿ ಚುನಾವಣೆ ಬೇಡ. ಸುಮಾರು 50 ವರ್ಷಗಳಿಂದ ನೀವು ಚುನಾವಣೆ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ನಮ್ಮಲ್ಲಿ ಚುನಾವಣೆ ಬೇಡ. ಯಾಕೆಂದರೆ ಒಂದು ಊರು ಉದ್ಧಾರ ಆಗಬೇಕು ಅಂದರೆ, ಒಂದು ಗ್ರಾಮ ಉದ್ಧಾರ ಆಗಬೇಕು ಅಂತಂದರೆ ಬಹುಶಃ ಆ ಒಂದು ಶಾಲೆ ಚೆನ್ನಾಗಿದ್ದರೆ ಮಾತ್ರ ನಾವು ಮಾಡಲಿಕ್ಕಾಗ್ತದೆ. ಆ ಸಂದರ್ಭಕ್ಕೆ ನಾನು ಕೇಳ್ಕೊಂಡಾಗ ಬಹುಶಃ ಎರಡೂ ತಂಡಗಳಲ್ಲಿ ಕೇಳ್ಕೊಂಡಾಗ ಅವ್ರ ಮನಸ್ಸು ಒಪ್ಪಿ, ಇಲ್ಲ ಖಂಡಿತವಾಗ್ಲೂ ನಮ್ಮ ಶಾಸಕರು ಹೇಳ್ದಂಗೆ ಕೇಳ್ತೀವಿ ಅಂತ ಅವರು ಎರಡೂ ತಂಡಗಳನ್ನು ಕೂರಿಸಿ ಅವರು ಮನವೊಲಿಸಿ ಇವತ್ತು ಅಧ್ಯಕ್ಷರು ಒಂದು ಕಡೆ, ನಮ್ಮ ಕಾರ್ಯದರ್ಶಿ ಇನ್ನೊಂದು ಕಡೆ ಮಾಡಿ ಸರ್ವಾನುಮತದಿಂದ ಇವತ್ತು ನಾವು ಆಯ್ಕೆ ಮಾಡಿದ್ವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಚುನಾವಣೆಯಿಂದ ನಡೆದಿರ್ತಕ್ಕಂಥ ಏನಾದರೂ ಇದ್ದರೆ ಅದು ಮುಳಬಾಗಿಲು ತಾಲೂಕಲ್ಲಿ. ಅದು ತುಂಬ ಹೆಮ್ಮೆ ಆಗ್ತಾಯಿದೆ. ನಾವೇನೋ ಬಂದು ಏನೋ ಮಾಡಿಬಿಡ್ತೀವಿ, ಎಲೆಕ್ಷನ್ ಮಾಡ್ಕೊಳಕ್ಕೆ ನಾವಿದ್ದೀವಿ. ಯಾವಾಗ ಎಲೆಕ್ಷನ್ ಬಂದಾಗ, ಇವತ್ತು ಅಭಿವೃದ್ಧಿ ಅಂತ ಬಂದಾಗ ಯಾವುದೇ ಪಕ್ಷ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಅದರಿಂದ ನಾನು ಕೂಡ ಒಬ್ಬ ಶೈಕ್ಷಣಿಕವಾಗಿ ಏನು ಹಿಂದುಳಿದು ಬಂದಿದ್ದೆ, ದಯವಿಟ್ಟು ಅದು ಫುಲ್ಫಿಲ್ ಆಗಬೇಕಂತ ನಮ್ಮ ಜಗನ್ನಾಥ್ ಅವರು ಅಧ್ಯಕ್ಷರಾಗಿದ್ದಾರೆ, ಆನಂದ್ ಅವರು ನಮ್ಮ ಕಾರ್ಯದರ್ಶಿ ಆಗಿದ್ದಾರೆ. ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಎಲ್ಲ ನಮ್ಮ ಶಿಕ್ಷಕ ರಂಗದ ಎಲ್ಲ ಒಂದು ಇರ್ತಕ್ಕಂಥ ಅವನ್ನೆಲ್ಲ ಸೇರಿಸಿ ಅವರ ಮನವೊಲಿಸಿ ನಮ್ಮ ಬೇಡಂಥವ್ರನ್ನ ಮತ್ತು ಇನ್ನೂ ಸಾಕಷ್ಟು ಜನ ಅವ್ರನ್ನ ಕೇಳಿ ಅವರ ಗೈಡ್ಲೈನ್ಸ್ ತೊಗೊಂಡು ಇದನ್ನು ಮುಂದಿಟ್ಕೊಂಡು ಚುನಾವಣೆ ಬೇಡ ಅಂತ ನಾವು ಒಮ್ಮತದಿಂದ ಹೋಗಬೇಕು ಅಂತ ತೀರ್ಮಾನ ಆಗಿದ್ವಿ. ಇನ್ನು ಮುಂದೆ ನೀವು ಎಲ್ಲಿರ್ತೀರಿ, ಹೇಗಿರ್ತೀರಿ, ಖಂಡಿತವಾಗಿ ನನ್ನ ಸಪೋರ್ಟ್ ನಿಮ್ಗೆ ಸಿಗ್ತದೆ. ನೀವು ನನಗೆ ರೆಸ್ಪೆಕ್ಟ್ ಕೊಟ್ಟು ಒಂದು ಏನು ಶಾಸಕರ ಕನಸು ನನಸು ಮಾಡ್ಬೇಕಂತ ನೀವು ಮಾಡಿದ್ರಿ, ಖಂಡಿತವಾಗ್ಲೂ ನಿಮಗೆ ನಾನು ಚಿರುನಾಗಿರ್ತೀನಿ. ನಮಗೆ ಎಲ್ಲ ಮಕ್ಕಳು ಕೂಡ ಒಂದೇ, ಮಕ್ಕಳನ್ನು ಉದ್ಧಾರ ಮಾಡಬೇಕು, ಮಕ್ಕಳನ್ನು ಕನಸು ಕಾಣಬೇಕು. ಇವತ್ತು ನಾನು ಬಂದಾಗಿಂದ ಕೂಡ ನಾನು ನಾಳೆ ಅಥವಾ ನಾಳಿದ್ದ ಒಂದು ಮೀಡಿಯಾ ಸಂವಾದ ಮಾಡ್ತಾಯಿದ್ದೀನಿ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ. 3 ವರ್ಷಗಳ ನನ್ನ ಪಯಣ ಏನು ಅಂತ ವಿಜಯ ಕರ್ನಾಟಕ ವಿಜಯವಾಣಿಯಲ್ಲಿ ನಾನು ಸಂವಾದ ಮಾಡ್ತಾಯಿದ್ದೀನಿ. ಬಹುಶಃ ನನ್ನ ರಾಜಕೀಯ ಭವಿಷ್ಯ ಕೂಡ ನಾನು ಸಂವಾದ ಮಾಡ್ತೀನಿ. ಸೊ ಅದರಿಂದ ಎಲ್ಲ ಶಿಕ್ಷಕರಿಗೂ ನಾನೆಲ್ಲ ಕೇಳ್ಕೊಳ್ಳೋದಷ್ಟೇ, ನಿಮಗೆ ಕಷ್ಟ ಬಂದರೆ ಖಂಡಿತವಾಗ್ಲೂ ಶಾಸಕನಾಗಲ್ಲ, ನಾನು ಒಬ್ಬ ಶಿಕ್ಷಣ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಮುಂದೆ ನಿಮ್ಮಲ್ಲಿ ಒಗ್ಗಟ್ಟು ಇದೇ ರೀತಿ ಮುಂದೆ ಹೋಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ. ಇದೇ ರೀತಿ ಮುಂದೆ ಹೋಗಲಿ ಅಂತ ಸರ್ವ ಶಿಕ್ಷಕರಿಗೂ ಪದಾಧಿಕಾರಿಗಳಿಗೂ ಆಕೆ ಇರ್ತಕ್ಕಂಥ ಎಲ್ಲ ನನ್ನ ಬಾಡಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ.